ವೀಕ್ಷಕರೇ, ಮಿಥುನ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ. ಜುಲೈ ತಿಂಗಳಲ್ಲಿ ಎಂತಹ ಅದ್ಭುತವಾದ ಫಲಗಳಿದೆ, ನಿಮಗೆ ಲಾಭಗಳೇನಿದೆ, ಎಚ್ಚರಿಕೆಗಳೇನಿದೆ ಅನ್ನುವಂತಹ ಬಹಳ ವಿಸ್ತೃತವಾಗಿರ್ತಕ್ಕಂಥ ವರದಿ ನಿಮ್ಗೆ ಈ ವಿಡಿಯೋದಲ್ಲಿ ನೋಡ್ಬೋದು. ನಿಮಗೆ ಬೋರ್ ಆಗಲ್ಲ, ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ಮಿಥುನ ರಾಶಿಯವರ ತಕ್ಷಣ ಯಾವತ್ತಿಗೂ ಕೂಡ ಹೊಸದನ್ನ ಯೋಚನೆ ಮಾಡ್ತಕ್ಕಂಥವ್ರು, ಡಿಫ್ರೆಂಟ್ ಆಗಿರತಕ್ಕಂತಹ ಆಯಾಮದಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು, ಏನೋ ಒಂಥರ ಚೇಂಜ್ ಇರುತ್ತೆ. ಎಲ್ಲರೂ ಯೋಚನೆ ಮಾಡೋ ತರ ಇವ್ರು ಇರಲ್ಲ. ಇವರೇ ಒಂಥರ ಬೇರೆ ತರ ಸಪರೇಟ್ ಆಗಿನೇ ಯೋಚನೆ ಮಾಡ್ಬೋದು. ಅದು ಸ್ತ್ರೀಯರೇ ಇರ್ಬೋದು, ಪುರುಷರಿರ್ಬೋದು. ಯಾವತ್ತಿಗೂ ಹೊಸದನ್ನ ಯೋಚನೆ ಮಾಡ್ತಕ್ಕಂಥದ್ದು, ಹೊಸ ಕಲ್ಪನೆಗಳು, ಹೊಸ ವಿಚಾರಗಳು ಇವರಲ್ಲಿ ಬಹಳಷ್ಟು ಇರುತ್ತೆ. ಜೀವನದಲ್ಲಿ ಬಹಳ ಆಶಾವಾದಿಗಳಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ಚುರುಕುತನದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಕ್ರಿಯಾಶೀಲ ಮನಸ್ಸುಳ್ಳವರಾಗಿರ್ತಕ್ಕಂಥದ್ದು, ಮನಸ್ಸಿನಲ್ಲಿ ಯಾವುದೇ ಹೊಸ ಯೋಜನೆಗಳನ್ನ ಚಿಂತಿಸ್ತಾನೆ ಇರ್ತಾರೆ. ಸಡನ್ ಆಗಿ ಒಂದು ಹೊಸದನ್ನ ಯೋಚನೆ ಮಾಡ್ತಕ್ಕಂಥದ್ದು, ಇಂತಹ ಡಿಫ್ರೆಂಟ್ ಆಗಿರತಕ್ಕಂತಹ ವ್ಯಕ್ತಿತ್ವ, ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಬಹಳ ಉತ್ತಮವಾಗಿರತಕ್ಕಂತ ಮನಸ್ಸುಳ್ಳವರು, ಕರುಣಾಳುಗಳು, ದಯಾಳುಗಳು, ಯಾವತ್ತಿಗೂ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಅಲ್ಲ. ಇಂಥ ಮಿಥುನ್ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಏನ್ ಫಲ ಇದೆ ಅನ್ನುವಂತ ವಿಸ್ತೃತವಾಗಿರತಕ್ಕಂಥ ವರದಿಯನ್ನ ತಿಳಿಸೋಣ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಈ ಒಂದು ಜುಲೈ ತಿಂಗಳಲ್ಲಿ ಮಿಥುನ್ ರಾಶಿಯವರಿಗೆ ನೋಡಿ, ನಿಮ್ಮಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ, ನಿಮ್ಮಲ್ಲಿರ್ತಕ್ಕಂಥ ಬಲ, ನಿಮ್ಮಲ್ಲಿರ್ತಕ್ಕಂತಹ ಯೋಜನೆ, ನಿಮ್ಮಲ್ಲಿ ಏನು ಒಂದು ಡಿಫ್ರೆಂಟ್ ಆಗಿರತಕ್ಕಂತಹ ಕಲ್ಪನೆ ಇದೆಯಲ್ಲ, ಅದು ನಿಮ್ಮನ್ನ ಕೈ ಹಿಡಿತದೆ. ನಿಮ್ಮ ಆತ್ಮ ಬಲ ನಿಮ್ಮನ್ನ ಕೈ ಹಿಡಿತದೆ. ನಿಮಗೆ ಅನೇಕ ಯಶಸ್ಸನ್ನ ತಂದು ಕೊಡುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಹಣಕ್ಕೆ ಯಾವುದೇ ಒಂದು ತೊಂದರೆ ಇರೋದಿಲ್ಲ. ದಂಪತಿಗಳಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಇರುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ, ಪ್ರೇಮಿಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮನಸ್ತಾಪಗಳಿರುತ್ತೆ, ಗೊಂದಲಗಳಿರ್ತವೆ. ಅದನ್ನ ತಾಳ್ಮೆಯಿಂದ ನಿಭಾಯಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಇನ್ನು ಕೆಲವೊಂದು ಜನರಿಗೆ ವಿವಾದಗಳಿರುತ್ತೆ, ಸಣ್ಣ ಪುಟ್ಟ ವಿವಾದಗಳು, ಬೇರೆಯವ್ರದ್ದು ಯಾರ್ದೋ ಒಂದು ಕಿರಿಕಿರಿ ಇರುತ್ತೆ, ಅದು ನಿಮ್ಮ ಮೈ ಮೇಲೆ ಬಿದ್ದಿರುತ್ತೆ. ಅಥವಾ ನೀವು ಮಾಡದೇ ಇರತಕ್ಕಂಥ ತಪ್ಪನ್ನ ನಿಮ್ ತಲೆ ಮೇಲೆ ಹೊರಿಸ್ತಕ್ಕಂಥ ಪ್ರಯತ್ನ. ಜೊತೆಗೆ ಈ ಭೂಮಿಯ ವಿವಾದಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಬಹಳಷ್ಟು ಜನರಲ್ಲಿ. ಇನ್ನು ಈ ಒಂದು ತಿಂಗಳಲ್ಲಿ ಮನೆ ಕಟ್ಟುವಂತಹ ವಿಚಾರಗಳು ನಿಮ್ಮಲ್ಲಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅದನ್ನ ಮುಂದುವರಿಸಬಹುದು. ನೀವೇನಾದ್ರೂ ಹೊಸ ಕೆಲಸ ಮಾಡ್ಬೇಕು ಅಂತಂದ್ರೆ ಖಂಡಿತ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡ್ಕೊಂಡು ಮುಂದುವರಿಸುವಂತ ಪ್ರಯತ್ನವನ್ನ ಮಾಡಿ. ಸಮಯವನ್ನ ವ್ಯರ್ಥ ಮಾಡಬೇಡಿ. ಸಮಯ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟು. ವಿದ್ಯಾಭ್ಯಾಸದಲ್ಲಿ ಉನ್ನತವಾಗಿರತಕ್ಕಂತಹ ವಿದ್ಯೆಯನ್ನ ಅಂದ್ರೆ ತಮ್ಮ ಎಜುಕೇಶನ್ ನ ಪೂರ್ಣಗೊಳಿಸಿ ನೀವೇನಾದ್ರೂ ಕೆಲಸ ಹುಡುಕ್ತಾ ಇದ್ರೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಕೆಲಸ ಸಿಗುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಮದುವೆ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮದುವೆಯ ಕೆಲವೊಂದು ಪ್ರೊಸೆಸ್ಗಳು ನಡೆಯುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಅನಪೇಕ್ಷಿತ ಮೂಲಗಳಿಂದ ಹಣದ ಒಂದು ಸಹಾಯ ನಿಮಗೆ ದೊರೆಯುತ್ತದೆ. ಬೇರೆ ಬೇರೆ ಮೂಲಗಳಿಂದ ನಿಮಗೆ ಹಣದ ಸಹಾಯ ಇರುತ್ತೆ. ನಿಮ್ಮ ಕೆಲಸದಿಂದ ನಿಮಗೆ ಹಣದ ಸಹಾಯ ಆದ್ರೆ ಕೆಲವೊಂದು ನಿಮ್ಮ ಕುಲಕಸುಬಿನಿಂದ ಅಥವಾ ಉಪಕಸುಬುಗಳಿಂದ ನಿಮಗೆ ಬೇರೆ ಬೇರೆ ಮೂಲಗಳಿಂದ ನಿಮಗೆ ದುಡ್ಡು ಸಿಗುವಂತಹ ಸನ್ನಿವೇಶಗಳಿದೆ. ಹಣಕಾಸಿನ ವಿಚಾರದಲ್ಲಿ ಅಂಥದ್ದೇನು ಸಮಸ್ಯೆ ಇಲ್ಲ ಅಂದ್ರೂವೇನು ಸ್ವಲ್ಪ ಹಣಕಾಸಿನ ಬಗ್ಗೆ ಎಚ್ಚರಿಕೆಯಿಂದಿರೋದು ಒಳ್ಳೇದು. ಏನೋ ದುಡ್ಡು ಬಂದ್ಬಿಟ್ಟಿದೆ, ನಾನು ದೊಡ್ಡದಾಗಿ ಖರ್ಚು ಮಾಡ್ಬಿಡ್ತೀನಿ, ಹಾಗೆ ಮಾಡೋಗಿಲ್ಲ. ಸ್ವಲ್ಪ ದುಡ್ಡಿಗೆ ಅಂಕುಶವನ್ನ ಹಾಕ್ಬೇಕು, ಅಂದ್ರೆ ಖರ್ಚಿಗೆ ಅಂಕುಶವನ್ನ ಹಾಕ್ಬೇಕು. ದುಡ್ಡನ್ನ ಎತ್ತಿಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಈ ಒಂದು ಒಳ್ಳೆ ಸಮಯದಲ್ಲೇ ತೆಗೆದು ಇಟ್ಕೊಂಡ್ರೆ ಒಳ್ಳೇದಲ್ವಾ? ಮುಂದೆ ಕೆಲವೊಂದು ಸಮಸ್ಯೆ ತೊಂದರೆಗಳು ಜೀವನ ಅಂತಂದಾಗ ಅನೇಕ ಏರಿಳಿತಗಳು ಸಹಜವಾಗಿರ್ತವೆ. ಕಷ್ಟ ಕಾಲದಲ್ಲಿ ನೀವು ಎತ್ತಿಟ್ಟಿರುವಂತ ದುಡ್ಡು ನಿಮ್ಮನ್ನು ರಕ್ಷಣೆ ಮಾಡ್ತದೆ ಕೆಲವೊಂದು ವಿಚಾರದಲ್ಲಿ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಈ ತಿಂಗಳು ಎಷ್ಟೇ ಸಂಪಾದಿಸಿದ್ರು ಏನಾಗುತ್ತೆ, ಖರ್ಚಾಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅದಕ್ಕೆ ಹೇಳಿದ್ ನಾನು ನಿಮಗೆ, ಖರ್ಚಿಗೆ ಅಂಕುಶವನ್ನ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರೆ ತುಂಬಾ ಅನುಕೂಲ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಜೊತೆಗೆ ವಿಶೇಷವಾಗಿ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕೆಲಸ ಮಾಡ್ತಕ್ಕಂಥವ್ರೇ ಆಗಿರ್ಬೋದು, ಆಲ್ ಈ ಮಿಥುನ್ ರಾಶಿಯ ವ್ಯಕ್ತಿಗಳು ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡ್ಕೋಬೇಕು. ಮೊಬೈಲ್ ಅಲ್ಲೇ ನಿಮ್ ಕೆಲಸ ಇದ್ರೆ ನಂದೇನೋ ಅಭ್ಯಂತರ ಇಲ್ಲ. ಆದ್ರೆ ಮೊಬೈಲ್ ಬಳಕೆಯಿಂದ ಸ್ವಲ್ಪ ಕೆಲಸದ ಮೇಲೆ, ವಿದ್ಯೆ, ಸ್ವಲ್ಪ ಓದಿನ ಮೇಲೆ
ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮಗಳು ಬೀಳುವಂತಹ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಇನ್ನೂ ಬಹಳಷ್ಟು ವಿಚಾರ ಇದೆ, ಇಂಟ್ರೆಸ್ಟಿಂಗ್ ಆದಂತ ವಿಚಾರ, ಪರಿಹಾರಗಳಿದೆ, ಬಹಳಷ್ಟು ತಿಳ್ಕೊಬೇಕಾಗಿರುವಂತ ಮಾಹಿತಿ ಇದೆ. ಆದ್ರೆ ಅಷ್ಟೇ ಒಂದು ಮುಖ್ಯವಾದ ವಿಡಿಯೋ ಇದೆ, ನೋಡ್ಕೊಂಬ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ನೋಡಿದ್ರಲ್ಲ, ಇದು ಸಾಮಾನ್ಯ ಜಾತಕ ಅಲ್ಲ, ಇದು ಆರ್ಡಿನರಿ ಜಾತಕ ಅಲ್ಲ. ಭಾರತದ ಒಂದು ಎಲ್ಲ ಭಾಷೆಗಳಲ್ಲಿ ಸಿಗುವಂತ ಜಾತಕ ಇದು. ಹಿಂದಕ್ಕೆ ಹಿರಿಯರು ಏನ್ ಮಾಡ್ತಿದ್ರು, ಮಕ್ಕಳು ಹುಟ್ಟಿದ ತಕ್ಷಣ ಮಕ್ಕಳ ಜಾತಕ ಬರ್ಸ್ಬಿಟ್ಟಿರೋರು. ಈಗ ಎಲ್ಲಿದೆ ಸಮಯ? ಅಂತ ವ್ಯಕ್ತಿಗಳು ಸಿಗಲ್ಲ, ಮತ್ತೆ ಸಮಯನೂ ಇಲ್ಲ. ಎಲ್ಲರಿಗೂ ಬದಲಾಗಿರುವಂತ ಜೀವನ ಶೈಲಿ ನಮ್ಮನ್ನ ನಿಲ್ಲಿಸದೆ ಓಡಿಸ್ತಾ ಇದೆ. ಹಾಗಾಗಿ ಅದಕ್ಕಾಗಿ ಜೆಬಿ ಪ್ರೆಡಿಕ್ಷನ್ಸ್ ಇಂದ ಇದೊಂದು ಒಳ್ಳೆ ಅವಕಾಶ ನಿಮ್ಗೆ ಸಿಕ್ಕಿರುವಂತದ್ದು. ಕುಂತಲೇ ನಿಮ್ಮ ಜಾತಕವನ್ನ ಪಡ್ಕೊಳ್ಳುವಂತಹ ಒಂದು ಸುವರ್ಣ ಅವಕಾಶ. ಇದು ನಿಮ್ಮದೇ ಆದಂತ ಜನ್ಮ ಜಾತಕ ಫಲ. ನೀವೇ ಸುಲಭವಾಗಿ ಆರಾಮಾಗಿ ನಿಮ್ಮ ಫಲವನ್ನ ತಿಳ್ಕೋಬಹುದು. 80ರಿಂದ 100 ಪುಟದ ಜನ್ಮ ಜಾತಕ ಫಲ ಇದಾಗಿರುತ್ತೆ. ನಂಬಿಕೆ ವಿಶ್ವಾಸದಿಂದ ತರಿಸ್ಕೊಳ್ಳಿ, ಅದ್ಭುತವಾದ ಫಲಗಳನ್ನ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ಜುಲೈ ತಿಂಗಳಲ್ಲಿ ನಿಮ್ಮ ವಂಶ ಪರಂಪರೆಯಾಗಿ ಮಾಡ್ಕೊಂಡ್ ಬಂದಿರತಕ್ಕಂತ ವೃತ್ತಿ ಇದೆಯಲ್ಲ, ಅದು ನಿಮಗೆ ಕೈ ಹಿಡಿತದೆ. ಬಹಳಷ್ಟು ಕಷ್ಟ ಕಾಲದಲ್ಲಿ ನಿಮಗೆ ಸಹಾಯ ಮಾಡುತ್ತೆ. ವಿಶೇಷವಾಗಿರತಕ್ಕಂತ ಲಾಭ, ಹೆಸರು, ಪ್ರತಿಷ್ಠೆ, ಕೀರ್ತಿಯನ್ನ ತಂದು ಕೊಡುತ್ತೆ. ಹವ್ಯಾಸಕ್ಕೆ ಮಾಡಿದ್ರು ಕೂಡ ಅದರಿಂದ ಒಂದು ಒಳ್ಳೆ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಜನಸೇವೆಗೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ವೃತ್ತಿಯಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಲಾಭ ಇದೆ. ಅಂದ್ರೆ ವಿಶೇಷವಾಗಿ ಈ ರಾಜಕಾರಣಿಗಳಿಗೆ, ಸಂಘ ಸಂಸ್ಥೆಗಳನ್ನ ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಸಾರ್ವಜನಿಕ ವಲಯದಲ್ಲಿ ಬೆರೆತುಕೊಂಡಿರ್ತಕ್ಕಂಥವ್ರಿಗೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಲಾಭಗಳಿದೆ. ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಒಳ್ಳೆಯ ಸ್ಥಾನಮಾನಗಳು ದೊರೀತವೆ. ಜೊತೆಗೆ ಒಂದು ಏನಂತಾರೆ ಯಶಸ್ಸಿಗೆ ಪಾತ್ರವಾಗುವಂತ ಸಾಧ್ಯತೆಗಳಿದೆ. ಜೊತೆಗೆ ಪ್ರಶಂಸೆಗೆ ಪಾತ್ರವಾಗ್ತೀರಿ. ಯಾವುದೇ ಬಿರುದು, ಬಾವಲಿಗಳು, ಮಾನ ಸನ್ಮಾನಗಳು, ಇಂತಹ ಒಂದು ಅವಕಾಶಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂತ ಸಾಧ್ಯತೆಗಳಿದೆ. ಇನ್ನು ಈ ಆಮದು ರಫ್ತು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಇದ್ರೂ ಕೂಡ ಹೆಚ್ಚಿನ ಪರಿಶ್ರಮವನ್ನ ಪಟ್ರೆ ಅದ್ಭುತವಾಗಿರತಕ್ಕಂತ ಫಲಾಪೇಕ್ಷೆಯನ್ನ ಮಾಡಬಹುದು ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ವಿಶೇಷವಾಗಿ ಸ್ತ್ರೀಯರ ಅಲಂಕಾರಿಕ ವಸ್ತುಗಳನ್ನ ವ್ಯಾಪಾರ ಮಾಡತಕ್ಕಂಥವ್ರಿಗೆ ನಿರೀಕ್ಷೆಗೂ ಮೀರಿ ಲಾಭಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ವ್ಯಾಪಾರದಲ್ಲಿ ನೀವು ಯಾವುದೇ ಒಂದು ವ್ಯಾಪಾರ ಮಾಡಿ, ಆ ವ್ಯಾಪಾರದಲ್ಲಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲ ಇದೆ. ಆದ್ರೆ ಕಾಂಪಿಟೇಷನ್ ಇದ್ರೂ ಕೂಡ ನೀವು ಕೂಡ ಅದಕ್ಕೆ ಮಾನಸಿಕವಾಗಿ ಪ್ರಿಪೇರ್ ಆದ್ರೆ ಅದ್ಭುತವಾಗಿರತಕ್ಕಂಥ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ಈ ರಾಜಕೀಯ ಕ್ಷೇತ್ರವನ್ನ ಪ್ರವೇಶಿಸ್ಲಿಕ್ಕೆ ಇದು ಬಹಳ ಒಳ್ಳೆ ಟೈಮ್. ನೀವೇನಾದ್ರೂ ರಾಜಕಾರಣಿಗಳಾಗ್ಬೇಕು ಅಥವಾ ನೀವು ದೊಡ್ಡ ರಾಜಕಾರಣಿಗಳೇ ಆಗ್ಬೇಕಂತೇನಿಲ್ಲ. ನೀವು ಇರುವಂತ ಪರಿಸ್ಥಿತಿಯಲ್ಲೇ ಏನೋ ಒಂಥರ ಸಾರ್ವಜನಿಕ ವಲಯದಲ್ಲಿ ಬೆರಿಬೇಕು, ಮಾಡಬೇಕು ಅನ್ನುವಂತ ಪ್ಲಾನ್ ಏನಾದ್ರು ಇದ್ರೆ ಖಂಡಿತವಾಗ್ಲೂ ನೀವು ಪ್ರಿಪ್ರೇಷನ್ ಮಾಡಬಹುದು. ಇಲ್ಲಿಂದನೇ ನೀವು ಪ್ರಾರಂಭ ಮಾಡಿದ್ರೆ ಒಂದು ಹಂತದಲ್ಲಿ ನಿಮ್ಮ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಒಂದು ಒಳ್ಳೆಯ ಭದ್ರ ಬುನಾದಿ ಅಡಿಪಾಯ ಹಾಕಿದಾಗ ಆಗ್ಬಹುದು. ಪ್ರಯತ್ನವನ್ನ ಮಾಡಿ, ಅವಕಾಶಗಳು ತುಂಬಾ ಚೆನ್ನಾಗಿದೆ. ಪಾಲುದಾರಿಕೆ ವ್ಯಾಪಾರಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಣಕಾಸಿನ ಮೇಲೆ ಅಂಕುಶ ಹಾಕೊಳ್ಳಿ. ದುಡ್ಡು ಸುಮ್ಮನೆ ಬರೋದಿಲ್ಲ. ಜೀವನದಲ್ಲಿ ತುಂಬಾ ಕಷ್ಟಗಳನ್ನ, ನೋವುಗಳನ್ನ ನೀವು ಪಟ್ಟಿದ್ದೀರಿ. ಹಾಗಾಗಿ ದುಡ್ಡಿಗೆ ಸ್ವಲ್ಪ ಹಿಡಿತಾ ಇರ್ಲಿ. ಜನಗಳ ಜೊತೆ ಬೆರೆಯುವಾಗ ಸ್ವಲ್ಪ ಜೋಪಾನವಾಗಿರಿ. ಜೊತೆಗೆ ನಿಮ್ಮ ಬೆಲೆ ಬಾಳ್ತಕ್ಕಂತ ವಸ್ತುಗಳ ಬಗ್ಗೆ, ಹಣದ ಬಗ್ಗೆ ಸ್ವಲ್ಪ ಯಾವುದೋ ಒಂದು ವ್ಯವಹಾರಗಳನ್ನ ಮಾಡ್ತಾ ಇದ್ದೀರಿ, ಕೊಡುಕೊಳ್ಳುವಿಕೆಯನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ಸ್ವಲ್ಪ ಆ ವ್ಯವಹಾರದ ಮೇಲೆ ನಿಗಾ ಇಡುವಂತ ಪ್ರಯತ್ನವನ್ನ ಮಾಡಿ. ಸುಮ್ನೆ ಯಾರೋ ಹೇಳ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ನೀವು ಸಹಿ ಹಾಕುವಂತದ್ದಾಗ್ಲಿ, ಅಥವಾ ತೋರಿಕೆಗೆ ಬೆಲೆ ಬಾಳುವಂತ ವಸ್ತುಗಳನ್ನ ಹಾಕೊಳ್ಳುವಂತದ್ದಾಗ್ಲಿ, ಅಥವಾ ಬೆಲೆ ಬಾಳುವಂತ ವಸ್ತು ಕೊಂಡುಕೊಳ್ಳುವಂತದ್ದಾಗ್ಲಿ, ಈ ತರದ್ದೆಲ್ಲ ನೀವು ಮಾಡೋ ಹಾಗಿಲ್ಲ. ಹಾಗಾಗಿ ಸ್ವಲ್ಪ ನಿಮ್ಮ ಹಣಕಾಸಿನ ಸ್ಥಿತಿಗಳನ್ನ ನೋಡ್ಕೊಂಡು ನೀವಿರುವಂತ ಪರಿಸ್ಥಿತಿಯಲ್ಲಿ ನಿಮ್ಮ ಕೆಲಸಗಳನ್ನ ಮಾಡ್ಕೊಳ್ಳಿ. ಅದ್ಭುತವಾದಂತ ಫಲಗಳು ನಿಮ್ಗೆ ಸಿಗುತ್ತೆ. ಜೊತೆಗೆ ಈ ಕಲಾವಿದರಿಗೆ, ಈ ಚಿತ್ರೋದ್ಯಮದಲ್ಲಿ ಇರ್ತಕ್ಕಂಥ ಕಲಾವಿದರು, ಗ್ರಾಮೀಣ ಮಟ್ಟದ ಕಲಾವಿದರು, ಟಿವಿ ಮಾಧ್ಯಮದಲ್ಲಿರುವಂತ ಕಲಾವಿದರು, ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಕಲಾವಿದರು, ನಿಮ್ಮ ಕಲೆಗೆ ಒಂದು ತಕ್ಕುದಾಗಿರತಕ್ಕಂತ ಒಂದು ಬೆಲೆ ಸಿಗುತ್ತೆ. ಚಿಂತಿಸುವಂತ ನೆಸೆಸಿಟಿ ಇಲ್ಲ. ಧೈರ್ಯವಾಗಿ ಮುನ್ನುಗ್ಗಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸೆಟ್ ಆಗಿರುತ್ತೆ. ಸಿಕ್ಕಿರುವಂತ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಂಡ್ರೆ ಅದ್ಭುತವಾಗಿರತಕ್ಕಂತ ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಮಿಥುನ್ ರಾಶಿಯವರಿಗೆ ಈ ತಿಂಗಳಲ್ಲಿ ಕಂಡು ಬರುತ್ತೆ.
ಪರಿಹಾರಗಳನ್ನು ತಿಳಿಸೋಣ. ಅದ್ಭುತವಾದಂತ ಒಂದು ಆ, ಫಲ ಅಂತೂ ಇದೆ, ಆದ್ರೆ ಎಚ್ಚರಿಕೆಗಳು ಇದೆ. ಆ ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕು. ಅಂದಾಗ ಮಾತ್ರ ನೀವು ಅಂದುಕೊಂಡಿದ್ಕಿಂತ ಹೆಚ್ಚಿನ ಒಂದು ಫಲಗಳನ್ನ ನೀವು ಈ ತಿಂಗಳಲ್ಲಿ ಪಡ್ಕೋಬಹುದು ಅನ್ನುವಂಥದ್ದಂತೂ ಸ್ಪಷ್ಟವಾಗಿದೆ. ನಿಮಗೆ ಪರಿಹಾರ ತಿಳಿಸೋದ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ನೋಡ್ಕೊಳ್ಳಿ, ನಿಮಗೆ ಬೇಕಾಗಿರುವಂತಹ ಫಲವನ್ನ ನೀವು ಪಡ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಪರಿಹಾರ ಏನು ಮಾಡ್ಕೋಬೇಕು ನೋಡಿ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯನ್ನ ಮಾಡತಕ್ಕಂಥದ್ದು, ಶ್ರೀ ಮಹಾಗಣಪತಿಯ ಆರಾಧನೆಯನ್ನ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅದ್ಭುತವಾಗಿರ್ತಕ್ಕಂತಹ ಫಲ ಸಿಗುತ್ತೆ. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನ ಹಾಕೊಳ್ಳಿ. ಆಂಜನೇಯ ಸ್ವಾಮಿ ಸ್ತೋತ್ರವನ್ನ ಪಠಣ ಮಾಡತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆಯ ಅನುಕೂಲವನ್ನ ನೀವು ಪಡ್ಕೋಬಹುದು. ಹರಿಯುವ ನೀರಿಗೆ ತೆಂಗಿನಕಾಯಿಯನ್ನ ಬಿಡತಕ್ಕಂತಹ ಪ್ರಯತ್ನವನ್ನ ಮಾಡಿ. ಜೊತೆಗೆ ನಿಮ್ಮಲ್ಲಿ ಏನಾದ್ರೂ ಈ ದುರಭ್ಯಾಸಗಳು ಏನಾದ್ರು ಇದ್ರೆ, ಈ ಮದ್ಯ ವ್ಯಸನ ಮಾಡ್ತಕ್ಕಂಥದ್ದು, ಮದ್ಯಪಾನ ಮಾಡ್ತಕ್ಕಂಥದ್ದು, ಧೂಮಪಾನ ಮಾಡ್ತಕ್ಕಂಥದ್ದು, ಇಂತಹ ಚಟಗಳೇನಾದ್ರೂ ಇದ್ರೆ ದಯವಿಟ್ಟು ಹಿಂದೆ ಸಂಕಲ್ಪ ಮಾಡಿ ನೀವು ಅದರಿಂದ ಹೊರಗಡೆ ಬರುವಂತ ಪ್ರಯತ್ನವನ್ನ ಮಾಡಿ. ಆರೋಗ್ಯ ವೃದ್ಧಿ ಆಗುತ್ತೆ, ಧನ ವೃದ್ಧಿ ಆಗುತ್ತೆ, ಮನೆಯಲ್ಲಿ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ. ಅಭಿವೃದ್ಧಿ ಆಗ್ಲೇ ಈ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.